ರಾಜಿ ಪಾಪ ಚಾರು ನಮ್ ಮನೇಲಿ ಕಣ್ ಕಾಣಿಸ್ದೆ ಓಡಾಡ್ತಿದ್ದಾಳಲ್ವಾ. ಹೌದು ಪಾಪ, ಚಾರು ನೋಡಕ್ಕಾಗ್ದೆ ಅದ್ ಎಷ್ಟು ಕಷ್ಟ ಪಡ್ತಿದ್ದಾಳೋ ಏನೋ. ಆದ್ಯ ಚಾರು ಮೇಲೆ ಇಷ್ಟು ಅಭಿಮಾನ ತೋರಿಸ್ತಿದ್ದಾಳ. ಚಾರುಗೋಸ್ಕರ ಸ್ವಾಮೀಜಿನ 10 ದಿನದಿಂದ ಫಾಲೋ ಮಾಡಿ 10,000 ಕೊಟ್ಮೇಲೆ ಇವತ್ತು ನಮ್ಗೆ ಈ ಔಷಧಿ ಕೊಟ್ರು. ನನ್ನ ಮಗಳಿಗೋಸ್ಕರ ಸ್ವಾಮೀಜಿನ ಭೇಟಿಯಾದ್ಲಾ, 10,000 ಖರ್ಚು ಮಾಡುದ್ಲಾ ನನ್ನ ಮುದ್ದಿನ ತಾಯಿ. ಕೇಳಿಸ್ತಿದ್ಯಾ? ಕೇಳಿಸ್ಕೊತಿದೀನಿ. ಇವಾಗ ಈ ಔಷಧಿ ಅವಳ ಕಣ್ಗೋಸ್ಕರನಾ? ಹೌದು ರಾಜಿ. ಈ ಔಷಧಿನ ಕಣ್ಗಚ್ಕೊಂಡ್ರೆ ಕಣ್ ಕಾಣಿಸ್ತಾ ಇದ್ದವ್ರಿಗೂ ಕಣ್ ಕಾಣಿಸುತ್ತೆ. ಮತ್ತೆ ಕಣ್ ಕಾಣಿಸೋರ್ಗೆ? ಕಣ್ಣಿರೋರ್ಗೆ ಕಣ್ ಹೋಗುತ್ತೆ. ಹೋಗತ್ತಾ? ಕಣ್ಣು ಹೋಗುತ್ತಾ? ಅಯ್ಯೋ. ಬಾ ರಾಜಿ, ಸರಿ ಸರಿ. ಚಾರು ಅವರಪ್ಪ ಚಲಪತಿ ಅವರು. ಚಿಕ್ಕಪ್ಪ ನೀವಾ? ಇಲ್ಲೇನ್ ಮಾಡ್ತಾ ಇದ್ದೀರಾ? ಚಾರು ಕಣ್ಗಳನ್ನ ಗುಣಪಡಿಸೋದಕ್ಕೆ ಇಲ್ಲಿ ಔಷಧ ಗುಣಗಳಿಂದ ಕೂಡಿರೋ ಮೂಲಿಕೆ ಸಿಗುತ್ತೆ ಅಂತ ಅಂದ್ರು, ತಗೊಂಡೋಗಕ್ ಬಂದಿದ್ದೀನಮ್ಮ. ನಿಮ್ ಮಾತ್ ಕೇಳಿಸ್ತು. ಇಲ್ಲಿ ನೋಡಿದ್ರೆ ನೀವೇ ಇಲ್ಲೇ ಇದ್ದೀರಾ. ದಡ್ನನ್ ಮಗ ಇವನು. ಅಪ್ಪಂಗೆ ತಕ್ಕ ಮಗಳು. ನೀವು ನಮ್ ಚಾರು ಕಣ್ ಬರೋದಕ್ಕೋಸ್ಕರ ಇಷ್ಟೊಂದು ಕಷ್ಟ ಪಡ್ತಿದ್ದೀರಾ. ಮನೇಲಿ ಎಲ್ಲಾರ್ಗೂ ಅದನ್ನೇ ಮಾಡ್ತಿದ್ದಾಳೆ. ಹೌದು ಚಿಕ್ಕಪ್ಪ, ಈ ಔಷಧಿನ ಚಾರು ಕಣ್ಣಿಗೆ ಹಾಕಿದ್ರೆ ಗೊತ್ತಮ್ಮ. ದೃಷ್ಟಿ ಇಲ್ದೇ ಇರೋರಿಗೆ ದೃಷ್ಟಿ ಬರುತ್ತೆ, ದೃಷ್ಟಿ ಇರೋರಿಗೆ ದೃಷ್ಟಿ ಹೋಗುತ್ತೆ, ಅಷ್ಟೇ ಅಲ್ವಾ? ಅಷ್ಟೇ. ನಿಮ್ಗೆ ಗೊತ್ತು? ಈ ತರ ನಾಟಿ ಔಷಧಿ ಹೀಗೆ ಕೆಲಸ ಮಾಡುತ್ತಮ್ಮ. ನಿಜನೇ ಚಿಕ್ಕಪ್ಪ. ಆದ್ರೆ ಈ ಔಷಧಿ ಚಾರುಗ್ ಬೇಡ ಬಿಡಮ್ಮ. ಅಯ್ಯೋ, ನಿಧಾನಕ್ ದೃಷ್ಟಿ ಅದೇ ಬಂದ್ಬಿಡುತ್ತೆ. ಅದೇನ್ ಚಿಕ್ಕಪ್ಪ ಹಾಗಂತ್ಯಾ? ಪಾಪ ಕಣ್ ಬಂದ್ರೆ ಅವಳ ದಾರಿನ ಅವಳು ನೋಡ್ಕೋಬಹುದು ಅಲ್ವಾ? ಅಯ್ಯೋ ಚಿಕ್ಕಪ್ಪ ಗಾಬರಿ ಪಡ್ಕೋತಾ ಇದ್ದಾರೆ. ಓಹೋ, ನಾವ್ ಹೊರಡೋಣ ಬಾರಾಜಿ. ಸರಿ, ನಾವ್ ಹೊರಡ್ತೀವಿ. ಸರಿನಾ?